ಸಮಕಾಲೀನ ಸ್ತ್ರೀವಾದಿ ವಿಮರ್ಶೆಗಳು. ಇಂತಹ ಹಲವು ಚಿಂತನೆಗಳನ್ನು ಬಳಸಿಕೊಂಡರೂ ಸ್ತ್ರೀವಾದಿ ವಿಮರ್ಶೆಗಳು ಇವೆಲ್ಲವನ್ನೂ ಕೂಲಂಕಷವಾಗಿ ಪರಿಶೀಲಿಸಿಯೇ ಸ್ವೀಕರಿಸಿದ್ದವು. ಆ ತಾತ್ವಿಕ ಚಿಂತನೆಗಳು ಮಹಿಳಾ ಬದುಕನ್ನು ಎಷ್ಟರ ಮಟ್ಟಿಗೆ ಒಳಗೊಂಡಿವೆ ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡವು ಮತ್ತು ಉಚಿತವಾದ ಮಾರ್ಪಾಡುಗಳೊಂದಿಗೆ ಅವನ್ನು ಅಳವಡಿಸಿಕೊಂಡವು. ಮಾರ್ಕ್ಸ್ವಾದ, ಸಮಾಜವಾದ, ಮನೋವಿಶ್ಲೇಷಣಾ ಸಿದ್ಧಾಂತ ಮುಂತಾಗಿ ಹಲವು ತಾತ್ವಿಕತೆಗಳನ್ನು ತಮ್ಮ ನಿಟ್ಟಿನಿಂದ ಶೋಧಿಸಿದವು. ಮಾರ್ಕ್ಸ್ವಾದ, ಸಮಾಜವಾದ ಮತ್ತು ಸ್ತ್ರೀವಾದಿ ವಿಮರ್ಶೆ. ಮಾರ್ಕ್ಸ್ವಾದವು ಚರಿತ್ರೆಯನ್ನು ವರ್ಗ ಸಂಘರ್ಷಗಳ ಸರಣಿ ಎಂದು ಕಲ್ಪಿಸುತ್ತದೆ. ಬಂಡವಾಳಶಾಹಿಯ ವ್ಯವಸ್ಥೆಯಲ್ಲಿ ಬರುವ ಅಸಮಾನತೆಗಳು ಎಲ್ಲ ಬಗೆಯ ಸಾಮಾಜಿಕ ಕೆಡುಕುಗಳಿಗೂ ಮೂಲ ಕಾರಣವಾಗಿರುತ್ತದೆ ಎನ್ನುತ್ತದೆ. ಮಹಿಳೆಯರು ಮತ್ತು ಪುರುಷರ ನಡುವೆ ಏರ್ಪಡುವ ಸಂಘರ್ಷಗಳೂ ಕೂಡ ಇದೇ ಮೂಲದವಾಗಿವೆ ಎಂಬ ಕಲ್ಪನೆಯೂ ಇಲ್ಲಿದೆ. ಹಾಗಾಗಿ ಬಂಡವಾಳಶಾಹಿಯನ್ನು ನಿರ್ಮೂಲನ ಮಾಡಿದರೆ ವರ್ಗ ತಾರತಮ್ಯಗಳು ಮಾತ್ರವೇ ಅಲ್ಲ, ಎಲ್ಲ ಬಗೆಯ ಸಾಮಾಜಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ನಂಬುತ್ತದೆ. ಎಲ್ಲ ಬಗೆಯ ಸಾಮಾಜಿಕ ಸಮಸ್ಯೆಗಳು ಎಂದಾಗ ಲಿಂಗತ್ವ ತಾರತಮ್ಯಗಳು ಕೊನೆಗೊಳ್ಳುತ್ತವೆ ಎಂದಾಯಿತು. ಅಲ್ಲಿಗೆ ಪಿತೃಪ್ರಧಾನತೆಯು ಜಾರಿಗೊಳಿಸಿರುವ ದಬ್ಬಾಳಿಕೆ ಎಂಬುದನ್ನೇ ಇದು ನಿವಾರಿಸಿಬಿಡುತ್ತದೆ ಎಂಬ ಅರ್ಥವೂ ಬರುತ್ತದೆ. ಸಮಾಜವಾದಿಗಳು ಕೂಡ ಆರ್ಥಿಕ ದಮನತೆಗೂ ಲೈಂಗಿಕತಾ ದಮನಕ್ಕೂ ಗಾಢವಾದ ನಂಟಿದೆ ಎನ್ನುತ್ತಾರೆ. ವಿವಾಹ ಎಂಬ ಸಂಸ್ಥೆಯ ಮೂಲಕ ಹುಟ್ಟುವ ಕುಟುಂಬವು ಹೆಣ್ಣು ಮತ್ತು ಗಂಡುಗಳ ನಡುವೆ ವರ್ಗ ಸಂಘರ್ಷವನ್ನು ತರುವ ಮೊದಲ ತಾಣ ಎನ್ನಬಹುದು. ವರ್ಗ ದಮನದ ಮೊದಲ ಮಾದರಿಯೂ ಇದೇ ಆಗಿದೆ. ಕುಟುಂಬ ಎಂಬ ಕಲ್ಪನೆಯಲ್ಲಿ ಗಂಡು ಯಜಮಾನಿಕೆ ಮತ್ತು ಹೆಣ್ಣು ಗುಲಾಮಗಿರಿಯ ಒಪ್ಪಂದವು ನಿಗೂಢವಾಗಿ ಅಂತರ್ಗತವಾಗಿದೆ ಎಂಬುದನ್ನು ಸಮಾಜವಾದಿಗಳು ಗುರುತಿಸಿದರು. ಹಾಗಾಗಿಯೇ ಅವರು ಮತದಾನದ ಹಕ್ಕಿಗಾಗಿ ನಡೆದ ಚಳುವಳಿಯನ್ನು ಉನ್ನತ ವರ್ಗದ ಮಹಿಳೆಯರ ಚಳುವಳಿ ಎಂದು ಹೇಳಿ ಆ ಚಳುವಳಿಯನ್ನೇ ತಿರಸ್ಕರಿಸಿದರು. ಈ ಸಮಾಜವಾದಿ ದೃಷ್ಟಿಯಿಂದ ಪ್ರಭಾವಿತರಾದ ಸ್ತ್ರೀವಾದಿ ಬರಹಗಾರರು ತಮ್ಮ ಬರಹಗಳಲ್ಲಿ ಸಮಾಜವಾದ ಮತ್ತು ಮಹಿಳಾ ಹಕ್ಕುಗಳನ್ನು ಒಟ್ಟಿಗೆ ಕೂಡಿಸಿದರು. ಹಾಗಾದರೆ ಕುಟುಂಬದಲ್ಲಿ ಹೆಣ್ಣು ಮತ್ತು ಗಂಡುಗಳ ನಡುವೆ ಏರ್ಪಡುವ ವರ್ಗ ಸಂಘರ್ಷಗಳನ್ನು ಹೇಗೆ ಬಗೆಹರಿಸುವುದು ಎಂಬ ಪ್ರಶ್ನೆಯನ್ನು ಚಿಂತಿಸಿದರು. ಕುಟುಂಬದ ಒಳಿತಿಗಾಗಿ ಮಾತ್ರವಲ್ಲ, ಇಡೀ ಮನುಕುಲದ ಒಳಿತಿಗಾಗಿ ಮಾನವತೆ ಎಂಬ ಸಮಗ್ರತೆಯನ್ನು ಅರಿತು ಪುರುಷರೊಂದಿಗೆ ಸಹಬಾಳ್ವೆ ನಡೆಸಬೇಕಿದೆ ಎಂದರು. ಸಹಬಾಳ್ವೆ ಎಂದರೆ ಒಂದು ಕುಟುಂಬದ ನಿರ್ವಹಣೆಯಲ್ಲಿ ಹೆಣ್ಣು ಮತ್ತು ಗಂಡುಗಳ ಪಾತ್ರಗಳನ್ನು ಮರುರೂಪಿಸುವ ಮಾದರಿಯನ್ನು ಹೇಳಿದರು. ಮೊದಲಿಗೆ ಮಹಿಳೆಯರು ಸಂಪತ್ತನ್ನು ಉತ್ಪಾದಿಸುವವರಲ್ಲ ಎಂಬುದು ನಿಜವಲ್ಲ. ಅವರು ಆರ್ಥಿಕ ಉತ್ಪಾದನೆಗಳ ಮುಖ್ಯ ಹಂತಗಳಲ್ಲಿ ಭಾಗವಹಿಸುತ್ತಾರೆ. ಈಗಿನ ವ್ಯವಸ್ಥೆಯಲ್ಲಿ ಅವರ ಶ್ರಮವು ಪರಿಗಣನೆಗೆ ಬರುತ್ತಿಲ್ಲ ಅಷ್ಟೇ. ಅವರ ಕೆಲಸಗಳು ನಿಜವಾದ ಆರ್ಥಿಕ ಮೌಲ್ಯದ್ದಾಗಿದೆ ಎಂದು ಚಾರ್ಲೆಟ್ ಪರ್ಕಿನ್ಸನ್ ರಂತಹ ಹಲವು ಸ್ತ್ರೀವಾದಿಗಳು ವಾದಿಸಿದರು. ಮಹಿಳೆಯರು ಆರ್ಥಿಕ ಉತ್ಪಾದನೆಯಲ್ಲಿ ಪಾಲುಗೊಳ್ಳುತ್ತಾರೆ ಎಂದ ಮೇಲೆ ಪುರುಷರು ಮನೆಗೆಲಸಗಳ ಶ್ರಮದಲ್ಲಿ ಪಾಲುಗೊಳ್ಳಬೇಕು ಎಂಬುದು ಸಮಾನತೆಯ ಮಾದರಿ ಎನಿಸಬೇಕು. ಅಂದರೆ ಕುಟುಂಬದ ನಿರ್ವಹಣೆಯಲ್ಲಿ ಇಬ್ಬರೂ ಸಮಾನವಾಗಿ ಶ್ರಮ ವಹಿಸುವ ಬಗೆ ಆರ್ಥಿಕ ಉತ್ಪಾದನೆ ಹಾಗೂ ಮನೆಗೆಲಸಗಳು ಎಂಬ ಸೇವಾ ವಲಯ
ಎರಡರ ಕೆಲಸಗಳನ್ನು ಇಬ್ಬರೂ ಹಂಚಿಕೊಂಡು ಸಮಾನತೆಯನ್ನು ಸಾಧಿಸಬಹುದು. ಕುಟುಂಬ ಎಂಬುದು ಹೆಣ್ಣು ಮತ್ತು ಗಂಡು ಎಂಬ ಯಾರೋ ವ್ಯಕ್ತಿಗಳು ಕೂಡಿ ನಡೆಸುವ ಖಾಸಗಿ ಸಂಸ್ಥೆ ಎಂದೇನೂ ಅಲ್ಲ. ಅದು ಸಮಾಜದ ಒಂದು ಅವಿಭಾಜ್ಯ ಅಂಗ. ಅಂದರೆ ಕುಟುಂಬದ ನಿರ್ವಹಣೆಯಲ್ಲಿ ಸಮಾಜದ, ಅಂದರೆ ಮುಖ್ಯವಾಗಿ ಆಡಳಿತ ವ್ಯವಸ್ಥೆಗಳ ಹೊಣೆಯೂ ಇರುತ್ತದೆ. ಮಹಿಳೆಯರು ಮನೆಯ ಒಳಗೆ, ಪುರುಷರು ಮನೆಯ ಹೊರಗೆ ದುಡಿಯುವುದು ಎಂಬ ಮಾದರಿಯಲ್ಲಿ ಮಹಿಳೆಯರು ಉಸಿರು ಕಟ್ಟಿಸುವ ಅಧೀನತೆಯಲ್ಲಿ ಉಳಿಯುತ್ತಾರೆ. ಮಹಿಳೆಯರು ಈ ಮೊದಲಿಗಿಂತಲೂ ಹೆಚ್ಚಾಗಿ ಆರ್ಥಿಕ ಉತ್ಪಾದನೆಗಳಲ್ಲಿ ತೊಡಗುತ್ತಿದ್ದಾರೆ. ದುಡಿಯುವ ವರ್ಗದ ಹೆಂಗಸರು ಯಾವಾಗಲೂ ಮನೆಯ ಒಳಗೆ ಗೃಹಿಣಿ ಎನಿಸಿ, ಮನೆಯ ಹೊರಗೆ ಕೂಲಿ ಆಳು ಎನಿಸಿ ಎರಡೆರಡು ಪಾಲಿಗಳಲ್ಲಿ ದುಡಿಯುತ್ತಾ ಬಂದವರೇ ಆಗಿದ್ದಾರೆ. ಈಗಿನ ಕಾಲಕ್ಕೆ ಮಧ್ಯಮ ವರ್ಗದ ಮಹಿಳೆಯರು ಮನೆಯ ಒಳಗೆ ಮಾತ್ರವಲ್ಲ, ಹೊರಗೆ ಕೂಡ ದುಡಿಯಲು ಹೋಗುತ್ತಾರೆ. ಎರಡೆರಡು ಪಾಳಿಯ ಕೆಲಸ ಮಾಡುತ್ತಾರೆ. ಮನೆಯ ನಿರ್ವಹಣೆ ಎಂಬುದು ಮೊದಲಿಗಿಂತಲೂ ಕಷ್ಟಕರವೇ ಆಗಿದೆ. ದೇಹಶ್ರಮದ ಕೂಲಿ ಕೆಲಸಗಳಲ್ಲೇ ಆಗಲಿ, ಬೌದ್ಧಿಕ ಶ್ರಮದ ಆಫೀಸು ಕೆಲಸಗಳಲ್ಲೇ ಆಗಲಿ, ಮಹಿಳೆಯರಿಗೆ ಹೆಚ್ಚಾಗಿ ದೊರೆಯುವುದು ಕೆಳದರ್ಜೆಯ ಕಡಿಮೆ ವೇತನದ ಕೆಲಸಗಳೇ. ಇವೆಲ್ಲವನ್ನೂ ಗಮನಿಸಿಯೇ ಸ್ತ್ರೀವಾದಿ ಚಳುವಳಿಗಳು, ಶಿಶುಪಾಲನಾ ಕೇಂದ್ರಗಳು ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಎಂಬ ಬೇಡಿಕೆಗಳನ್ನು ತಮ್ಮ ಕಾರ್ಯಸೂಚಿಗಳಲ್ಲಿ ಅಳವಡಿಸಿಕೊಂಡದ್ದು. ಮದುವೆಯಲ್ಲಿ ಹೆಣ್ಣು ಎನಿಸಿದವಳು ಒಬ್ಬ ಗಂಡಸಿಗೆ ತನ್ನನ್ನು ಮಾರಿಕೊಳ್ಳುತ್ತಾಳೆ, ಅಥವಾ ಅವಳನ್ನು ಹಾಗೆ ಮಾರಾಟ ಮಾಡಲಾಗುತ್ತದೆ. ವೇಶ್ಯಾವೃತ್ತಿಯಲ್ಲಿ ಹೆಣ್ಣು ಹಲವು ಗಂಡಸರಿಗೆ ತನ್ನನ್ನು ಮಾರಿಕೊಳ್ಳುತ್ತಾಳೆ ಅಥವಾ ಮಾರಾಟವಾಗುತ್ತಾಳೆ. ಇಬ್ಬರದು ಒಂದೇ ಬಗೆಯ ಶ್ರಮಗಳು ಎಂಬ ಚಿಂತನೆಯ ಹಿನ್ನೆಲೆಯಲ್ಲಿ ಸ್ತ್ರೀವಾದಿ ಚಿಂತನೆಗಳು ಮತ್ತು ಹೋರಾಟಗಳು ವೇಶ್ಯೆಯರ ಪರವಾದ ಕಾರ್ಯಸೂಚಿಗಳನ್ನು ಅಳವಡಿಸಿಕೊಂಡರು. ಇದನ್ನು ಅಮೆರಿಕಾದ ಮಾನವಶಾಸ್ತ್ರಜ್ಞೆ ಗೈಲ್ ರೂಬಿನ್ ಲೈಂಗಿಕತೆಯ ರಾಜಕೀಯ ಆರ್ಥಿಕತೆ, ಪೊಲಿಟಿಕಲ್ ಎಕಾನಮಿ ಆಫ್ ಸೆಕ್ಸ್ ಎನ್ನುತ್ತಾಳೆ. ಅಂದರೆ ಲೈಂಗಿಕತೆಯನ್ನು ಆರ್ಥಿಕ ಲಾಭಕ್ಕಾಗಿ ಬಳಸುವ ರಾಜಕೀಯ ನಡೆ ಎಂದು ವಿವರಿಸಬಹುದು. ಮಾರ್ಕ್ಸ್ವಾದಿ ಸಿದ್ಧಾಂತ ಹಾಗೂ ನಡಾವಳಿಗಳು ಮಹಿಳಾ ದುಡಿಮೆಯನ್ನು ಸಮಗ್ರವಾಗಿ ಗ್ರಹಿಸುವುದೇ ಇಲ್ಲ ಎಂದು ಸ್ತ್ರೀವಾದಿಗಳು ವಾದಿಸಿದರು. ಏಕೆಂದರೆ ಮಹಿಳಾ ದುಡಿಮೆಯನ್ನು ಮಾರ್ಕ್ಸ್ವಾದವು ಹೇಳುವ ದುಡಿಮೆಗಾರರು ಎಂಬ ಒಂದು ಸಾಮಾನ್ಯೀಕರಿಸಿದ ಮಾತಿನಲ್ಲಿ ಹಿಡಿಯಲಾಗದು ಎಂದು ಈ ಸ್ತ್ರೀವಾದಿ ಅಧ್ಯಯನಗಳು ಹೇಳಿದವು. ಅಮೆರಿಕಾದ ಅರ್ಥಶಾಸ್ತ್ರಜ್ಞೆ ಹೈಡಿ ಹಾರ್ಟ್ಮನ್ ತನ್ನ ದಿ ಅನ್ಹ್ಯಾಪಿ ಮ್ಯಾರಿಯೇಜ್ ಆಫ್ ಮಾರ್ಕ್ಸಿಸಮ್ ಅಂಡ್ ಫೆಮಿನಿಸಮ್ ಟುವರ್ಡ್ಸ್ ಎ ಮೋರ್ ಪ್ರೋಗ್ರೆಸಿವ್ ಯೂನಿಯನ್ ಎಂಬ ಕೃತಿಯನ್ನು 1979ರಲ್ಲಿ ಪ್ರಕಟಿಸಿ ಈ ಕುರಿತ ಚರ್ಚೆಗಳನ್ನು ಬೆಳೆಸಿದ್ದಾಳೆ. ಅವಳ ಮಾರ್ಕ್ಸ್ವಾದವು ಮಾಡುವ ವರ್ಗೀಕರಣದ ಬಗೆಯು ಲಿಂಗ ಸೂಕ್ಷ್ಮತೆಯದ್ದಾಗಿಲ್ಲ ಎನ್ನುತ್ತಾಳೆ. ದಿ ಕೆಟಗರೀಸ್ ಆಫ್ ಮಾರ್ಕ್ಸಿಸಮ್ ಆರ್ ಸೆಕ್ಸ್ ಬ್ಲೈಂಡ್. ಮಾರ್ಕ್ಸ್ವಾದವು ಮಹಿಳೆಯರನ್ನು ದುಡಿಯುವ ವರ್ಗದವರು ಎಂದು ಪರಿಗಣಿಸಲು ಹೇಳುತ್ತದೆ ಮತ್ತು ಈ ಹಿನ್ನೆಲೆಯಲ್ಲಿಯೇ ಅವರು ಬಂಡವಾಳಶಾಹಿ ಹೋರಾಟಗಳಲ್ಲಿ ತೊಡಗಬೇಕು ಎಂದೂ ಹೇಳುತ್ತದೆ. ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಸಂಘರ್ಷಗಳಲ್ಲಿ ಮುಳುಗಿದರೆ ಬಂಡವಾಳಶಾಹಿಯನ್ನು ಮಣಿಸಲಾಗುತ್ತದೆ ಎಂಬುದನ್ನು ಹೇಳುತ್ತದೆ. ಇದೆಲ್ಲ ಸರಿಯೇ, ಆದರೆ ಕೇವಲ ಲಿಂಗತ್ವವನ್ನು ಮಾತ್ರವೇ ಆಧರಿಸಿದ ಈ ವಿಶ್ಲೇಷಣೆಯು ಮಹಿಳೆಯರ ಸಮಸ್ಯೆಯನ್ನು ಸಮಗ್ರವಾಗಿ ಗ್ರಹಿಸುವಲ್ಲಿ ವಿಫಲವಾಗುತ್ತದೆ. ಏಕೆಂದರೆ ಇದು ಚರಿತ್ರೆಯ ಕಡೆ ನೋಡುವುದಿಲ್ಲ ಮತ್ತು ವಾಸ್ತವದ ಲೌಕಿಕ ಸಂಗತಿಗಳನ್ನು ಸರಿಯಾಗಿ ಗ್ರಹಿಸುವುದೂ ಇಲ್ಲ.
ಈವರೆಗಿನ ಸ್ತ್ರೀವಾದವೂ ಕೂಡ ಮಹಿಳೆಯರ ನಡುವೆಯೇ ಇರುವ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಗುರುತಿಸಿರಲಿಲ್ಲ. ಬಂಡವಾಳಶಾಹಿ ವಿರುದ್ಧದ ಹೋರಾಟಗಳಲ್ಲಿ ಎಲ್ಲ ಮಹಿಳೆಯರು ಒಗ್ಗೂಡಬೇಕು ಎಂದರೆ ಮೊದಲು ನಮ್ಮ ವಿಶ್ಲೇಷಣೆಗಳು ಇಂಥ ಸೂಕ್ಷ್ಮ ಸಂಗತಿಗಳನ್ನು ಒಳಗೊಳ್ಳುವುದು ಅನಿವಾರ್ಯ. ನಮ್ಮ ಚಿಂತನೆಗಳೊಂದಿಗೆ ಇತರ ಹಲವು ತಾತ್ವಿಕ ಚಿಂತನೆಗಳನ್ನು ಕೂಡಿಸಿಕೊಳ್ಳುವುದು ಎಂದರೆ ಅವು ಇದ್ದಂತೆಯೇ ಸ್ವೀಕರಿಸುವುದಲ್ಲ. ಅವನ್ನು ಕೂಲಂಕಷವಾಗಿ ವಿಶ್ಲೇಷಣೆ ಮಾಡಿ ನಮ್ಮ ಚಿಂತನೆಗಳನ್ನು ವಿಸ್ತರಿಸಲು ಅಗತ್ಯವಾದಷ್ಟನ್ನು ಬಳಸುವ ವಿವೇಚನೆ ನಮ್ಮಲ್ಲಿ ಇರಬೇಕು. ಆಗಷ್ಟೇ ನಮ್ಮದು ಹೆಚ್ಚು ಪ್ರಗತಿಪರ ಒಕ್ಕೂಟ ಇರಿಸುತ್ತದೆ. ಒಂದು ಸಾಮಾಜಿಕ ಹೋರಾಟವು ದಮನಗಳಿಗೆ ಇರುವ ಕಾರಣಗಳನ್ನು ಒಂದೇ ಕೋನದಲ್ಲಿ ನೋಡಲು ಆಗುವುದಿಲ್ಲ. ಬಂಡವಾಳಶಾಹಿ ಸಂಬಂಧಗಳನ್ನು ಮಾತ್ರವೇ ದಮನದ ಮೂಲ ಕಾರಣ ಎಂದು ಗ್ರಹಿಸಿದರೆ ಪಿತೃಪ್ರಧಾನತೆಯ ಸಂಬಂಧಗಳಲ್ಲಿ ಆಗುವ ದಮನವನ್ನು ಕಡೆಗಾಣಿಸಿದಂತೆ ಆಗುತ್ತದೆ ಎಂದು ಹೈಡಿ ಹಾರ್ಟ್ಮನ್ ಎಚ್ಚರಿಸುತ್ತಾಳೆ. ಮನೋವಿಶ್ಲೇಷಣಾ ಸಿದ್ಧಾಂತ ಮತ್ತು ಸ್ತ್ರೀವಾದಿ ವಿಮರ್ಶೆ. ವ್ಯಕ್ತಿಯ ಮನಸ್ಸು ಸಾಮಾಜಿಕ ಕ್ರಮದಲ್ಲಿ ನನ್ನ ಪ್ರವೇಶ ಹೇಗಿರುತ್ತದೆ ಎಂಬುದನ್ನು ಚಿಂತಿಸುತ್ತಾ ಅದಕ್ಕೆ ಹೊಂದಿಕೊಳ್ಳಲು ಶ್ರಮಿಸುತ್ತದೆ ಎಂದು ಮನೋವಿಶ್ಲೇಷಕರು ಹೇಳುತ್ತಾರೆ. ಈ ಸಿದ್ಧಾಂತವು ಮಾರ್ಕ್ಸ್ವಾದ ಮತ್ತು ಸ್ತ್ರೀವಾದಗಳು ಸಂಧಿಸಬಹುದಾದ ಸಾಧ್ಯತೆಗಳನ್ನು ಕಲ್ಪಿಸಿತು. ಈ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಬಳಸಿಕೊಂಡು ಬ್ರಿಟಿಷ್ ಮನೋವಿಶ್ಲೇಷಕಿ ಜೂಲಿಯಟ್ ಮಿಶೆಲ್ ಲಿಂಗತ್ವ ವಿಭಜನೆ ಎಂಬುದು ಚರಿತ್ರೆಯ ಯಾವ ಹಂತದಲ್ಲಿ ಕಂಡದ್ದು ಎಂಬ ಪ್ರಶ್ನೆಯ ಶೋಧದಲ್ಲಿ ತೊಡಗಿದಳು. ಮೊದಲ ಹಂತದಲ್ಲಿ ಮಹಿಳೆಯ ಸ್ಥಾನ ಮತ್ತು ಅವಳ ಕ್ರಿಯಾವರ್ತಗಳಲ್ಲಿ ಆರ್ಥಿಕ ಉತ್ಪಾದನೆ ಮತ್ತು ಸಂತಾನದ ಉತ್ಪಾದನೆ ಎಂಬ ಎರಡು ಭಾಗಗಳೂ ಇದ್ದವು. ಹಾಗಾಗಿ ಕುಟುಂಬದಲ್ಲಿ ಅವಳ ಪಾತ್ರವು ಆರ್ಥಿಕತೆಗೆ ಮಾತ್ರವೇ ಅಲ್ಲದೆ ಜೈವಿಕತೆಗೂ ಸಂಬಂಧಿಸಿದ್ದಾಗಿತ್ತು. ಅಂದರೆ ಸಂಪತ್ತಿನ ಉತ್ಪಾದನೆ ಮತ್ತು ಸಂತಾನದ ಉತ್ಪಾದನೆ ಎಂಬ ಎರಡಕ್ಕೂ ಸಂಬಂಧಿಸಿತ್ತು. ಜೊತೆಗೆ ಸಾಮಾಜಿಕ ಸಿದ್ಧಾಂತಗಳಲ್ಲಿ ಅಂದರೆ ಹೆಣ್ಣು ಮತ್ತು ಗಂಡಿನ ಸಂಬಂಧಗಳನ್ನು ಕುರಿತ ಸಾಮಾಜಿಕ ಗ್ರಹಿಕೆಗಳಲ್ಲಿ ಕೂಡ ಅವಳ ಪಾತ್ರವಿತ್ತು ಎಂದು ಆಕೆ ಹೇಳುತ್ತಾಳೆ. ತನ್ನ ಸೈಕೋ ಅನಾಲಿಸಿಸ್ ಅಂಡ್ ಫೆಮಿನಿಸಮ್ ಎಂಬ ಕೃತಿಯಲ್ಲಿ ಜೂಲಿಯಟ್ ಮಿಶೆಲ್ ಸ್ತ್ರೀವಾದವು ವಿಭಿನ್ನ ತಾತ್ವಿಕ ಚಿಂತನೆಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದಕ್ಕೆ ಕೆಲವು ಸೂಚನೆಗಳನ್ನು ಕೊಡುತ್ತಾಳೆ. ಮಾರ್ಕ್ಸ್ವಾದವನ್ನು ಆರ್ಥಿಕ ಅಸಮಾನತೆಗಳ ಚರ್ಚೆಯಲ್ಲಿ ಮತ್ತು ಮನೋವಿಶ್ಲೇಷಣೆಯನ್ನು ಕುಟುಂಬ ಮತ್ತು ಮಹಿಳಾ ಪಾತ್ರಗಳ ಬಗ್ಗೆ ಪಿತೃಪ್ರಧಾನತೆಯು ಕಟ್ಟಿರುವ ರಚನೆಗಳಲ್ಲಿ ಅಸಮಾನತೆಗಳನ್ನು ಗ್ರಹಿಸುವ ಚರ್ಚೆಗಳಲ್ಲಿ ಬಳಸುವುದು ಉಪಯುಕ್ತ ಎನ್ನುತ್ತಾಳೆ. ಸಾಹಿತ್ಯ ಹಾಗೂ ಸಂಸ್ಕೃತಿ ಅಧ್ಯಯನಗಳು ಮತ್ತು ಸ್ತ್ರೀವಾದಿ ವಿಮರ್ಶೆ. ಮಾರ್ಕ್ಸ್ವಾದಿ ಸ್ತ್ರೀವಾದಿಗಳು ಸಂಸ್ಕೃತಿಯ ವಿಶ್ಲೇಷಣೆಗಾಗಿ ಸಾಹಿತ್ಯದ ಗ್ರಹಿಕೆಗಳನ್ನು ಶೋಧಿಸುತ್ತಾರೆ. ಸ್ತ್ರೀವಾದಿ ಸಮಾಜಶಾಸ್ತ್ರಜ್ಞೆ ಮಿಶೆಲ್ ಬ್ಯಾರೆಟ್ ಲಿಂಗತ್ವ ಎಂಬುದು ಒಂದು ಸಾಂಸ್ಕೃತಿಕ ಉತ್ಪಾದನೆ, ಸಾಹಿತ್ಯ ಎಂಬುದು ಅದರ ಸಿದ್ಧಾಂತದ ರೂಪ ಎನ್ನುತ್ತಾಳೆ. ಜೊತೆಗೆ ಸ್ತ್ರೀವಾದಿಗಳು ಸಾಹಿತ್ಯದ ಬಗ್ಗೆ ಅಷ್ಟೊಂದು ಆಸಕ್ತರಾಗುವುದು ಏಕೆ ಎಂದು ನನಗೆ ತಿಳಿಯುವುದಿಲ್ಲ. ಅಂತಹ ಅಧ್ಯಯನವು ಯಾವ ಬಗೆಯ ಸೈದ್ಧಾಂತಿಕ ಅಥವಾ ರಾಜಕೀಯ ಗುರಿಗಳನ್ನು ಸಾಧಿಸಬಲ್ಲುದು ಎಂಬುದೂ ಕೂಡ ನನಗೆ ಅರ್ಥವಾಗುವುದಿಲ್ಲ. ಸಾಹಿತ್ಯವು ಸಾಮಾಜಿಕ ವಾಸ್ತವಕ್ಕೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶಕರು ಗ್ರಹಿಸುವುದೇ ಇಲ್ಲ ಎಂದೂ ಹೇಳುತ್ತಾಳೆ. ಉತ್ಪಾದನೆ, ಬಳಕೆ ಮತ್ತು ಪ್ರತಿನಿಧೀಕರಣಗಳ ಬಗ್ಗೆ ಇರುವ ಪಠ್ಯಗಳನ್ನು ಸಾಹಿತ್ಯದ ಅಧ್ಯಯನಗಳು
ವಿಶೇಷವಾಗಿ ಗಮನಿಸುವುದು ಒಳ್ಳೆಯದು ಎನ್ನುತ್ತಾಳೆ. ಮಾರ್ಕ್ಸ್ವಾದಿ ಸ್ತ್ರೀವಾದಿ ಸಾಹಿತ್ಯದಲ್ಲಿ ಆಸಕ್ತರಾಗಿದ್ದ ಕೆಲವರು ಈ ಕುರಿತ ಚರ್ಚೆಗಳನ್ನು ಬೆಳೆಸಿದರು. ಅಂಥವರಿಗೆ ಮಿಶೆಲ್ ಬ್ಯಾರೆಟ್ ಸಾಹಿತ್ಯದ ಅಧ್ಯಯನದ ಒಂದು ದಾರಿಯನ್ನು ಸೂಚಿಸುತ್ತಾಳೆ. ಮಹಿಳಾ ಬರಹಗಾರರನ್ನು ಅಂಚಿಗೆ ಸರಿಸುವುದಕ್ಕೂ ಸಮಾಜದಲ್ಲಿ ಮಹಿಳೆಯರ ಸ್ಥಿತಿಗತಿಗಳಿಗೂ ಇರುವ ಸಂಬಂಧವನ್ನು ಕುರಿತು ಸ್ತ್ರೀವಾದಿ ಲೇಖಕಿಯರು ಗಮನ ಹರಿಸುತ್ತಾರೆ. ಉದಾಹರಣೆಗೆ, ಸಾಹಿತ್ಯ ಪಠ್ಯಗಳಲ್ಲಿ ಕಾಣಿಸುವ ಮಹಿಳಾ ಪಾತ್ರಗಳ ಲಕ್ಷಣಗಳನ್ನು ಗುರುತಿಸಿ ತಮ್ಮ ಬರಹಗಳಲ್ಲಿ ಅವನ್ನು ಪ್ರಶ್ನಿಸುತ್ತಾರೆ. ರಾಜಕೀಯ ಅಧಿಕಾರ ಮತ್ತು ಉತ್ಪಾದನಾ ವಲಯಗಳಿಂದ ಮಹಿಳೆಯರನ್ನು ಪ್ರತ್ಯೇಕಿಸುವುದನ್ನು ಪ್ರಶ್ನಿಸುತ್ತಾರೆ. ಕೆಲವು ಲೇಖಕಿಯರು ತೀರಾ ಅಂಚಿಗೆ ಸರಿಸಲಾದ ಬಡವರ್ಗದ ಪಾತ್ರಗಳನ್ನು ಸೃಷ್ಟಿಸುತ್ತಾರೆ. ಈ ನಾಯಕಿಯರು ತಂದೆ ಇಲ್ಲದವರು, ಮದುವೆ ಮಾಡಿಕೊಡಲು ಅವರಿಗೆ ಅಪ್ಪ ಇಲ್ಲ, ಹೀಗೆ ಅಪ್ಪನ ಅಭಾವದ ಸ್ಥಿತಿಯನ್ನು ಅಲ್ಲಿ ಸೃಷ್ಟಿಸುತ್ತಾರೆ. ಹೆಣ್ಣು ಪಾತ್ರಗಳು ಅಪ್ಪನ ನಿಯಮಗಳನ್ನು ಪ್ರತಿರೋಧಿಸುತ್ತವೆ. ಈ ಬಗೆಯ ಸಾಹಿತ್ಯ ಪಠ್ಯಗಳು ಮಾರ್ಕ್ಸ್ವಾದಿ ತತ್ವಗಳಿಂದ ಆಯ್ದ ಕೆಲವು ಮುಖ್ಯ ಭಾಗಗಳನ್ನು ಮಾತ್ರವೇ ಬಳಸುತ್ತವೆ. ಉದಾಹರಣೆಗೆ, ಸಾಮಾಜಿಕ ರಚನೆಯಲ್ಲಿ ಸಾಹಿತ್ಯದ ಪಾತ್ರವೇನು ಎಂಬುದನ್ನು ಕುರಿತ ಮಾರ್ಕ್ಸನ ಗ್ರಹಿಕೆಯನ್ನು ಅನುಸರಿಸುತ್ತವೆ. ಯಾವುದೇ ಕಲಾ ಪ್ರಕಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಹಿತ್ಯದಲ್ಲಿ, ಬಂಡವಾಳಶಾಹಿ ಸಿದ್ಧಾಂತವು ಪ್ರತಿನಿಧೀಕರಣಗೊಂಡರೆ ಸಾಹಿತ್ಯವು ಆ ಸಿದ್ಧಾಂತಕ್ಕೆ ಸಮರ್ಥನೆಯನ್ನು ಒದಗಿಸಿದಂತೆ ಆಗುತ್ತದೆ ಎನ್ನುತ್ತಾನೆ ಮಾರ್ಕ್ಸ್. ಇದನ್ನು ಅನುಸರಿಸುವ ಮಾರ್ಕ್ಸ್ವಾದಿ ವಿಮರ್ಶಕರು ನಮ್ಮ ಪ್ರಜ್ಞಾವಲಯಗಳನ್ನು ಆವರಿಸಿರುವ ಮಿತ್ಗಳನ್ನು ಒಡೆದು ಅರ್ಥ ಮಾಡಿಕೊಳ್ಳುವ ಮೂಲಕ ಸಾಮಾಜಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ತಿಳಿಯುತ್ತಾರೆ. ಆದರೆ ಪ್ರಜ್ಞಾವಲಯವನ್ನು ಮಿತ್ಗಳ ಮೂಲಕವೇ ಗ್ರಹಿಸುವುದು ಎಂದರೆ ಈ ಜಗತ್ತಿನೊಂದಿಗಿನ ನಮ್ಮ ಸಂಬಂಧವೇ ಭ್ರಮಾತ್ಮಕವಾದುದು ಎಂದು ಹೇಳಿದಂತೆ ಆಗುತ್ತದೆ ಎಂದು ಫ್ರೆಂಚ್ ತತ್ವಶಾಸ್ತ್ರಜ್ಞ ಆಲ್ತೂಸರ್ ಹೇಳುತ್ತಾನೆ. ಆಲ್ತೂಸರ್ ಸ್ವತಃ ಮಾರ್ಕ್ಸ್ವಾದಿಯೇ ಹೌದು, ಆದರೆ ಅವನು ಈ ಸಾಂಪ್ರದಾಯಿಕ ಮಾರ್ಕ್ಸ್ವಾದವನ್ನು ಪ್ರಶ್ನೆ ಮಾಡುತ್ತಾನೆ. ಸೈದ್ಧಾಂತಿಕತೆ ಎಂಬುದು ಒಂದಿಷ್ಟು ಭ್ರಮೆಗಳನ್ನು ಒಡೆದು ಗ್ರಹಿಸುವ ವಿಧಾನ ಮಾತ್ರ ಎಂಬಷ್ಟು ಸರಳವಲ್ಲ. ಅದು ಪ್ರತಿನಿಧೀಕರಣಗಳಲ್ಲೇ ವ್ಯಕ್ತವಾಗುವ ಒಂದು ಸಂಕೀರ್ಣ ವ್ಯವಸ್ಥೆ ಎಂದು ಅವನು ಹೇಳುತ್ತಾನೆ. ಆದರ್ಶಗಳ ಕಲ್ಪನೆ ಎಂಬುದು ಲೌಕಿಕ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವೇ ಆಗಿದೆ. ಅದು ಜನರಲ್ಲಿ ವಾಸ್ತವ ಎಂದರೇನು ಮತ್ತು ಅಲ್ಲಿ ತಮ್ಮ ವರ್ತನೆಗಳು ಹೇಗಿರಬೇಕು ಎಂಬ ಬಗೆಗಿನ ಗ್ರಹಿಕೆಗಳನ್ನು ರೂಪಿಸುತ್ತದೆ. ಆದರ್ಶಗಳಿಂದ ಬಿಡುಗಡೆ ಸಾಧ್ಯವಿಲ್ಲ. ಅದು ಅವರ ಅಸ್ತಿತ್ವದ ಒಳಗೆ ನುಸುಳಿ ಕೂತು ಬಿಡುತ್ತವೆ. ಅದರ ಅರ್ಥ ಇಡೀ ಅವರ ವ್ಯಕ್ತಿತ್ವವೇ ಅದರಲ್ಲಿ ಮುಳುಗಿ ಅದಕ್ಕೆ ಅಧೀನವಾಗಿರುತ್ತದೆ. ಆಲ್ತೂಸರ್ ಇದನ್ನು ಇನ್ನಷ್ಟು ವಿವರಿಸುತ್ತಾನೆ. ಆದರ್ಶ ಎನ್ನುವುದು ಜನರ ದಿನನಿತ್ಯದ ಬದುಕಿನಲ್ಲಿ ಸಾಂಸ್ಥಿಕ ರಚನೆಗಳು, ಸಾಂಪ್ರದಾಯಿಕ ಆಚರಣೆಗಳು, ಸಾಂಪ್ರದಾಯಿಕ ನಡವಳಿಕೆಗಳು ಹೀಗೆ ಬಗೆ ಬಗೆಯ ಪ್ರಕಾರಗಳಲ್ಲಿ ವ್ಯಕ್ತವಾಗುತ್ತವೆ. ಆದರ್ಶವು ವಾಸ್ತವಕ್ಕೆ ಎಂದೂ ಹೊಂದಿಕೆ ಆಗುವುದಿಲ್ಲ, ಆದರೆ ಅದರ ಸೂಚಕವಾಗಿ ಅಂತೂ ಇರುತ್ತದೆ. ಆದರ್ಶ ಎನ್ನುವುದು ಕುಟುಂಬ, ಶಾಲೆಗಳು, ಧರ್ಮ, ಮಾಧ್ಯಮಗಳು ಹೀಗೆ ಎಲ್ಲೆಲ್ಲೂ ವ್ಯಾಪಿಸಿರುತ್ತದೆ. ಆದರ್ಶ ಎನ್ನುವುದು ಜನರ ನಡುವೆ ಜಗಳಗಳನ್ನು ತಂದು ಹಾಕುತ್ತದೆ. ಒಬ್ಬರು ಹೇಳುವ ಆದರ್ಶ ಇನ್ನೊಬ್ಬರಿಗೆ ಒಪ್ಪಿಗೆ ಆಗದೆ ಪರಸ್ಪರ ಪ್ರತಿರೋಧಗಳು ಹುಟ್ಟಬಹುದು. ಆದರೆ ಎರಡು ಪಕ್ಷಗಳವರಿಗೂ ತಮಗೆ ಯಾವುದರಿಂದ ತೊಂದರೆ ಆದದ್ದು ಎಂಬ ನಿಜವಾದ ಕಾರಣವೇನೂ ತಿಳಿಯುವುದಿಲ್ಲ. ಮಾರ್ಕ್ಸ್ವಾದವು ಹೇಳುವ ಆರ್ಥಿಕತೆ, ಬಂಡವಾಳಶಾಹಿ ವ್ಯವಸ್ಥೆ
ಎಂಬ ರಾಚನಿಕ ಸಂಗತಿಗಳು ಹೊರಗೆ ಕಾಣಿಸುವ ಕೆಲವು ಲಕ್ಷಣಗಳು ಅಷ್ಟೇ. ಆದರೆ ಈ ಸಮಾಜವನ್ನು ರೂಪಿಸುವಲ್ಲಿ ಇನ್ನಷ್ಟು ಆಳದ ಪ್ರಭಾವಗಳನ್ನು ಬೀರುವ ಅನೇಕ ಸಂಗತಿಗಳು ಇವೆ. ಬಂಡವಾಳಶಾಹಿ ಸಮಾಜವನ್ನು ಸಾಂಗವಾಗಿ ನಿರ್ವಹಿಸುವಲ್ಲಿ ಆದರ್ಶಗಳನ್ನು ನಿರಂತರವಾಗಿ ರವಾನಿಸುವ ಸಾಂಸ್ಥಿಕ ರಚನೆಗಳ ಪ್ರಭಾವ ಬಲು ದೊಡ್ಡದು. ನಮ್ಮ ಪ್ರಜ್ಞಾವಲಯ ಎಂಬುದು ಸಾಹಿತ್ಯದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಪ್ರಮುಖ ಸಂಗತಿ. ಎಲ್ಲ ತಾತ್ವಿಕ ಚಿಂತನೆಗಳು ಇದನ್ನೇ ಕೇಂದ್ರವಾಗಿಸಿಕೊಂಡು ಬೆಳೆಯುತ್ತವೆ. ಸಮಾಜ ವ್ಯವಸ್ಥೆಯು ಕಲ್ಪಿಸುವ ಆದರ್ಶಗಳು ನಮ್ಮ ಪ್ರಜ್ಞಾವಲಯವನ್ನು ಆಳುವ ಬಗೆಯನ್ನು ಆಲ್ತೂಸರ್ ಹೇಳಿದ್ದಾನೆ. ಅಂದರೆ ಸಾಹಿತ್ಯದ ಸ್ವರೂಪವನ್ನು ನಮ್ಮಲ್ಲಿ ಹುದುಗಿರುವ ಆದರೆ ನಮ್ಮದಲ್ಲದ ಆದರ್ಶವೇ ನಿರ್ಧರಿಸುತ್ತದೆ ಎಂದಾಯಿತು. ಸಾಹಿತ್ಯ ವಿಮರ್ಶೆಯು ಈ ಸಂಗತಿಯನ್ನು ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತದೆ. ಫ್ರೆಂಚ್ ಮನೋವಿಶ್ಲೇಷಕ ಜಾಕಸ್ ಲಕಾನ್ ಅಪ್ರಜ್ಞಾವಸ್ಥೆ ಎಂಬುದು ಭಾಷೆಯ ಹಾಗೆ ರಚನೆಗೊಂಡಿರುತ್ತದೆ. ದಿ ಅನ್ಕಾನ್ಷಿಯಸ್ ಈಸ್ ಸ್ಟ್ರಕ್ಚರ್ಡ್ ಲೈಕ್ ಎ ಲ್ಯಾಂಗ್ವೇಜ್ ಎನ್ನುತ್ತಾನೆ. ಲಕಾನ್ ಸಾಂಪ್ರದಾಯಿಕ ಅರ್ಥದಲ್ಲಿ ಭಾಷಾವಿಜ್ಞಾನಿಯೇನೂ ಅಲ್ಲ. ಆದರೆ ಅವನ ಚಿಂತನೆಗಳು ಭಾಷಾವಿಜ್ಞಾನ ಮತ್ತು ರಾಚನಿಕ ವಾದಗಳ ಪರಿಭಾಷೆಗಳನ್ನು ಸಾಕಷ್ಟು ಬಳಸಿಕೊಂಡು ಬೆಳೆದಿವೆ. ಭಾಷೆಯ ಮೂಲಕವೇ ನಾವು ಸಾಮಾಜಿಕ ರಚನೆಯಲ್ಲಿ ನಮ್ಮ ಸ್ಥಾನವೇನು ಎಂಬ ಗ್ರಹಿಕೆಯನ್ನು ಗಳಿಸುತ್ತೇವೆ ಎನ್ನುತ್ತಾನೆ ಲಕಾನ್. ಆಲ್ತೂಸರ್ ಹೇಳುವ ಬಂಡವಾಳಶಾಹಿ ವ್ಯವಸ್ಥೆಯು ಪ್ರತಿನಿಧೀಕರಣಗೊಂಡ ಜಗತ್ತಿನ ಕ್ರಮದಲ್ಲಿಯೇ ಜೋಡಣೆಗೊಂಡಿರುತ್ತದೆ ಎನ್ನುವ ಮಾತುಗಳ ಅರ್ಥವೂ ಇದೇ ಆಗಿದೆ. ಉದಾಹರಣೆಗೆ, ಅಲ್ಲಿಯೂ ಆ ಸಂಬಂಧಿ ಸಂಕಥನಗಳು, ಪ್ರತೀಕಗಳು, ಮಿತ್ಗಳು ಸೇರಿಕೊಂಡಿರುತ್ತವೆ. ಇವುಗಳ ಮೂಲಕವೇ ನಾವು ಇತರರೊಂದಿಗೆ ನಮ್ಮ ಸಂಬಂಧವೇನು ಎಂಬುದನ್ನು ಅನುಭವಿಸುತ್ತೇವೆ.